ನಾವು 80ನೇ ಸ್ವಾತಂತ್ರ್ಯ ದಿನದ ಸಂಭ್ರಮದಲ್ಲಿದ್ದೀವಿ. ಅದೆಷ್ಟೋ ಬಲಿದಾನಗಳು, ಕೆಚ್ಚೆದೆ ವೀರರು ದೇಶಕ್ಕಾಗಿ ಹರಿಸಿದ ರಕ್ತ, ಒಪ್ಪಿನಿಂದ ಹಿಡಿದು ಉಗ್ರ ಹೋರಾಟದವರೆಗೆ ಆಂಗ್ಲರ ವಿರುದ್ಧ ಸಿಡಿದು ನಿಂತ ಪರಿಣಾಮ ಈ ಸ್ವಾತಂತ್ರ್ಯ ಭಾರತ ಉದಯವಾಯಿತು. ಇದೆಲ್ಲದರ ಫಲವಾಗಿ 1947 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಸಿಕ್ತು. ಅದು ಕೂಡ ಮಧ್ಯರಾತ್ರಿ. ಗುಂಡಿಗೆ ಎದೆಕೊಟ್ಟು ಹೋರಾಡಿದ್ದು, ಬ್ರಿಟಿಷರ ಹುಟ್ಟಡಗಿಸಿದ್ದು ನಿಜವೇ ಆದರೂ ಸ್ವಾತಂತ್ರ್ಯ ಸಿಕ್ಕಿದ್ದು ಮಾತ್ರ ಮಧ್ಯರಾತ್ರಿಯಲ್ಲಿ. ಹೀಗೆ ಮಿಡ್ ನೈಟ್ ಸ್ವಾತಂತ್ರ್ಯ ಸಿಕ್ಕಿರೋದರ ಹಿಂದೆಯೂ ಒಂದು ರೋಚಕ ಕಹಾನಿ ಇದೆ. ಅದರಲ್ಲೂ ಆಗಸ್ಟ್ 15ರಂದೇ ತ್ರಿವರ್ಣ ಧ್ವಜ ಹಾರಿದ್ದರ ಹಿಂದೆ ಆ ಬ್ರಿಟಿಷ್ ಅಧಿಕಾರಿಯೊಬ್ಬನ ಸ್ವಾರ್ಥದ ಸ್ಟೋರಿ ಇದೆ. ಅದೇನು ಅನ್ನೋದನ್ನ ಇವತ್ತಿನ ಸ್ಪೆಷಲ್ ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತೀನಿ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಅಮರನಾಥ್ ಶಾಸ್ತ್ರಿ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಈ ಆಗಸ್ಟ್ 15ರ ದಿನಾಂಕದ ಹಿಂದೆ ಒಂದು ರೋಚಕ ಇತಿಹಾಸವಿದೆ. ಈ ಕತೆ ಶುರುವಾಗೋದು 1940ರ ದಶಕದಲ್ಲಿ. ಆಗ ಬ್ರಿಟಿಷರ ವಿರುದ್ಧ ಭಾರತೀಯರ ಹೋರಾಟ ತೀವ್ರವಾಗಿದ್ದ ಸಮಯ. ಜಾತಿ, ಧರ್ಮ, ಪಂಥ, ವರ್ಣ ಎಲ್ಲವನ್ನೂ ಮರೆಸಿದ್ದ ಆ ಸ್ವಾತಂತ್ರ್ಯ ಸಂಗ್ರಾಮ ಇಡೀ ದೇಶವನ್ನ ಒಗ್ಗೂಡಿಸಿತ್ತು. ಆಗ ಪ್ರತಿಯೊಬ್ಬ ಭಾರತೀಯನ ಮೈನಲ್ಲಿ ಹರಿತಾ ಇದ್ದಿದ್ದು ಕೆಂಪು ರಕ್ತವಲ್ಲ, ಬದಲಾಗಿ ನನ್ನ ದೇಶ ಅನ್ನೋ ತ್ರಿವರ್ಣ ಧ್ವಜದ ರಕ್ತ. ಅದೆಷ್ಟರ ಮಟ್ಟಿಗೆ ಈ ಹೋರಾಟ ಇತ್ತು ಅಂದರೆ, ದೇಶಕ್ಕಾಗಿ ಪ್ರಾಣ ಕೊಡೋದಕ್ಕೂ ಮನೆ ಮನೆಯಿಂದ ಜನ ರೆಡಿಯಾಗಿದ್ರು. ದೇಶಕ್ಕಾಗಿ ಜೀವನ ಎರಡನ್ನೂ ಮುಡಿಪಾಗಿಟ್ಟು ಹೋರಾಟ ನಡೆಸಿದ್ರು. ಬ್ರಿಟಿಷರ ಕೆಂಪು ಸೇನೆಯನ್ನ ಅಡಿಯಿಂದ ಮುಡಿಯವರೆಗೂ ನಡಗಿಸಿತ್ತು ಆ ಹೋರಾಟ. ಭಾರತಕ್ಕೆ ಸ್ವತಂತ್ರ ಬಿಟ್ಟು ಕೊಡದೆ ಬೇರೆ ದಾರಿನೇ ಇರಲಿಲ್ಲ ಬ್ರಿಟಿಷರಿಗೆ. ಕೊನೆಗೂ ಆ ಕ್ಷಣ ಬಂದೇ ಬಿಡ್ತು. ಬ್ರಿಟಿಷರು ಭಾರತದಿಂದ ತೊಲಗೋ ದಿನ, ಭಾರತದಲ್ಲಿ ಸ್ವತಂತ್ರ ಸಂಭ್ರಮ ಹುಟ್ಟೋ ದಿನ. ಭಾರತಕ್ಕೆ ಸ್ವತಂತ್ರ ಸಿಕ್ಕೋ ಸಮಯದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಕೊನೆಯ ವೈಸ್ರಾಯ್ ಆಗಿದ್ದವರು ಲಾರ್ಡ್ ಮೌಂಟ್ ಬ್ಯಾಟನ್. ಭಾರತೀಯರ ಹೋರಾಟಕ್ಕೆ ಮಣಿದಿದ್ದ ಬ್ರಿಟಿಷ್ ಸರ್ಕಾರ 1948ರ ಜೂನ್ನೊಳಗೆ ಭಾರತದಿಂದ ಜಾಗ ಖಾಲಿ ಮಾಡ್ರಿ ಅಂತ ಲಾರ್ಡ್ ಮೌಂಟ್ ಬ್ಯಾಟನ್ಗೆ ಡೆಡ್ಲೈನ್ ಅನ್ನು ಫಿಕ್ಸ್ ಮಾಡಿತ್ತು. ಆದರೆ 1947ರ ಆಗಸ್ಟ್ 15ಕ್ಕೆ ಭಾರತಕ್ಕೆ ಅಧಿಕಾರ ಹಸ್ತಾಂತರಿಸಬೇಕು ಅನ್ನೋದನ್ನ ಡೇಟ್ ಫಿಕ್ಸ್ ಮಾಡಿದ್ದು ಮಾತ್ರ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು. ಈ ಡೇಟ್ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ಆ ಕತೆ ಜಪಾನ್ನೊಂದಿಗೆ ಲಿಂಕ್ ಆಗುತ್ತೆ. ಇಡೀ ಜಗತ್ತನ್ನೇ ಬೆರಗಾಗಿಸಿದ್ದ ಎರಡನೇ ಮಹಾಯುದ್ಧದಲ್ಲಿ ಜಪಾನ್ ಮಿತ್ರ ಪಡೆಗಳಿಗೆ ಶರಣಾಗಿ ಸರಿಯಾಗಿ 2 ವರ್ಷ ತುಂಬಿದ ದಿನವೇ 1947ರ ಆಗಸ್ಟ್ 15. ಆ ಸಮಯದಲ್ಲಿ ಆಗ್ನೇಯ ಏಷ್ಯಾದ ಮಿತ್ರ ಪಡೆಗಳ ಸುಪ್ರೀಂ ಕಮಾಂಡರ್ ಆಗಿ ಜಪಾನ್ ಸರೆಂಡರ್ ಅನ್ನ ಸ್ವತಃ ಮೌಂಟ್ ಬ್ಯಾಟನ್ ಅವರೇ ಸ್ವೀಕರಿಸಿದ್ರು. ಇದರ ಸವಿ ನೆನಪಿಗೆ ಆಗಸ್ಟ್ 15ರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಅಂತ ದಿನಾಂಕವನ್ನ ಮೌಂಟ್ ಬ್ಯಾಟನ್ ಅವರೇ ಫಿಕ್ಸ್ ಮಾಡಿದ್ರು. ಆದರೆ ಇದಕ್ಕೆ ಭಾರತೀಯ ಜ್ಯೋತಿಷಿಗಳ ಹೋರಾಟ ಹಾಗೂ ಆಕ್ಷೇಪ ನುಂಗಲಾರದ ತುತ್ತಾಗಿ ಪರಿಣಮಿಸಿತ್ತು. ಆಗ ಮೌಂಟ್ ಬ್ಯಾಟನ್ ಮಾಡಿದ್ದು ಮಿಡ್ ನೈಟ್ ಆಪರೇಷನ್. 1947ರ ಜೂನ್ 3ರಂದು ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗ್ ನಾಯಕರೊಂದಿಗೆ ಒಂದು ಮೀಟಿಂಗ್ ಫಿಕ್ಸ್ ಆಗಿತ್ತು. ಈ ಸಭೆ ಅಧಿಕಾರ ಹಸ್ತಾಂತರದ ಸಂಬಂಧವೇ ನಡೆದಿತ್ತು. ಒಂದು ವಾರದ ಕಾಲ ನಡೆದ ಸಭೆಯಲ್ಲಿ ಆಗಿನ ವೈಸ್ರಾಯ್ ಆಗಿದ್ದ ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತ ವಿಭಜನೆಯ ಅಂತಿಮ ನಕ್ಷೆಯನ್ನ ಸಿದ್ಧಪಡಿಸಿದ್ರು. ಭಾರತ ಮತ್ತು ಪಾಕಿಸ್ತಾನ ಎಂಬ 2 ದೇಶಗಳ ರಚನೆ, ಪಂಜಾಬ್ ಮತ್ತು ಬಂಗಾಳದ ವಿಭಜನೆ ಈ ಯೋಜನೆಯ ಭಾಗವಾಗಿತ್ತು. ಆದರೆ ಈ ಯೋಜನೆಯಲ್ಲಿದ್ದ ಅತಿ ದೊಡ್ಡ ಆಶ್ಚರ್ಯಕರ ಸಂಗತಿ ಅಂದರೆ, ಅಧಿಕಾರ ಹಸ್ತಾಂತರಕ್ಕೆ ಫಿಕ್ಸ್ ಮಾಡಿದ್ದ ಡೇಟ್ ಬ್ರಿಟಿಷ್ ಸರ್ಕಾರ ಹೇಳಿದಂತೆ 1948ರ ಜೂನ್ 3ರ ಡೇಟ್ ಅಲ್ಲ. ಬದಲಿಗೆ 1947ರ ಆಗಸ್ಟ್ 15ರ ಮುಹೂರ್ತ ನಿಗದಿಯಾಗಿತ್ತು. ಆದರೆ ಜ್ಯೋತಿಷಿಗಳು ಈ ದಿನಾಂಕವನ್ನು ಒಪ್ಪೋದಕ್ಕೆ ಸಿದ್ಧರಾಗಿರಲಿಲ್ಲ. ಏನೇ ಆಗಲಿ, ಆಗಸ್ಟ್ 15ಕ್ಕೇನೆ ಎಲ್ಲವೂ ಸುಖಾಂತ್ಯ ಕಾಣಬೇಕು ಅಂತ ಫಿಕ್ಸ್ ಆಗಿದ್ದ ಮೌಂಟ್ ಬ್ಯಾಟನ್ ಭಾರತೀಯ ಜ್ಯೋತಿಷಿಗಳು ಹಾಗೂ ನಾಯಕರ ಮನವೊಲಿಕೆಗೆ ಮುಂದಾಗಿದ್ರು. ಹಿಂದೂ ಪಂಚಾಂಗದ ಪ್ರಕಾರ ಆಗಸ್ಟ್ 15 ಶುಭ ದಿನವಲ್ಲ, ಬದಲಾಗಿ ಅಮಂಗಲಕರ ಅನ್ನೋದು ಕೆಲ ಜ್ಯೋತಿಷಿಗಳ ವಾದವಾಗಿತ್ತು. ಹೀಗಾಗಿ ಆ ದಿನ ಅಧಿಕಾರ ಹಸ್ತಾಂತರಕ್ಕೆ ಒಪ್ಪಿಗೆ ಸಿಕ್ಕಿರಲಿಲ್ಲ. ಇದು ಮೌಂಟ್ ಬ್ಯಾಟನ್ಗೆ ತಲೆನೋವಾಗಿ ಪರಿಣಮಿಸಿತ್ತು. ಬ್ರಿಟನ್ನ 6ನೇ ಜಾರ್ಜ್ ಕಿಂಗ್ಗೆ ಬರೆದ ರಹಸ್ಯ ಪತ್ರದಲ್ಲಿ ಮೌಂಟ್ ಬ್ಯಾಟನ್ ಈ ಬಗ್ಗೆ ಉಲ್ಲೇಖಿಸಿದ್ದಾರೆ. ಜ್ಯೋತಿಷಿಗಳು ಭಾರಿ ಕಿರಿಕಿರಿಯನ್ನ ಉಂಟು ಮಾಡ್ತಿದ್ದಾರೆ. ಆಗಸ್ಟ್ 13 ಮತ್ತು ಆಗಸ್ಟ್ 15ನೇ ತಾರೀಕು ಅಶುಭವಂತೆ, ಆದರೆ 14ನೇ ತಾರೀಕು ಶುಭ ಅಂತ ಹೇಳ್ತಿದ್ದಾರೆ ಅಂತ ಲೆಟರ್ನಲ್ಲಿ ಬರೆದಿದ್ರು. ಈ ಬಗ್ಗೆ ಲ್ಯಾರಿ ಕಾಲಿಸ್ ಮತ್ತು ಡೊಮಿನೋ ಲಾಪಿಯರ್ ಬರೆದ ಪ್ರಸಿದ್ಧ ಫ್ರೀಡಮ್ ಅಟ್ ಮಿಡ್ ನೈಟ್ ಪುಸ್ತಕದಲ್ಲೂ ಇದರ ಉಲ್ಲೇಖವಿದೆ. ಇಂಟ್ರೆಸ್ಟಿಂಗ್ಲಿ, ಇದೇ ಪುಸ್ತಕದ ಪ್ರಕಾರ ಸ್ವಾಮಿ ಮದಮಾನಂದ ಅನ್ನೋ ಜ್ಯೋತಿಷಿಯೊಬ್ಬರು ಮೌಂಟ್ ಬ್ಯಾಟನ್ಗೆ ಪತ್ರ ಬರೆದು, ದೇವರ ಪ್ರಮಾಣವಾಗಿ ಹೇಳ್ತೀನಿ, ಆಗಸ್ಟ್ 15ರಂದು ಭಾರತಕ್ಕೆ ಸ್ವತಂತ್ರವನ್ನ ನೀಡಬೇಡಿ. ಮುಂದೆ ಪ್ರವಾಹ, ಕ್ಷಾಮ ಮತ್ತು ಮಾರಣ ಹೋಮಗಳು ಸಂಭವಿಸಿದ್ರೆ ಅದಕ್ಕೆ ಗ್ರಹಚಾರ ಕೆಟ್ಟಿರುವ ದಿನದಂದು ಸ್ವತಂತ್ರ ಭಾರತ ಜನಿಸಿದ್ದೇ ಕಾರಣವಾಗುತ್ತೆ ಅಂತ ಎಚ್ಚರಿಸಿದ್ರಂತೆ. ಇಷ್ಟೆಲ್ಲ ಆದರೂ ಕೂಡ ಮೌಂಟ್ ಬ್ಯಾಟನ್ ಮಾತ್ರ ತಾವು ಫಿಕ್ಸ್ ಮಾಡಿದ್ದ ಆಗಸ್ಟ್ 15ರ ಡೇಟ್ ಚೇಂಜ್ ಮಾಡೋದಕ್ಕೆ ಒಪ್ಪೇ ಇರಲಿಲ್ಲ.
ಆಗ ಅಳೆದು ತೂಗಿ ಆಯ್ಕೆ ಮಾಡಿದ್ದೇ ಮಧ್ಯರಾತ್ರಿಯ ಸಮಯ. ಜ್ಯೋತಿಷಿಗಳು ಆಗಸ್ಟ್ 15ರ ಸೂರ್ಯೋದಯ ನಂತರ ಅಧಿಕಾರ ಹಸ್ತಾಂತರ ಆಗುವುದನ್ನು ಒಪ್ತಿರಲಿಲ್ಲ. ಹಿಂದೂ ಪಂಚಾಂಗದ ಪ್ರಕಾರ ಸೂರ್ಯ ಹುಟ್ಟಿದ ಬಳಿಕ ಹೊಸ ದಿನ ಸ್ಟಾರ್ಟ್ ಆಗುತ್ತೆ. ಆದರೆ ಬ್ರಿಟಿಷ್ ಕ್ಯಾಲೆಂಡರ್ನ ಪ್ರಕಾರ ರಾತ್ರಿ 12 ಗಂಟೆಗೆ ಹೊಸ ದಿನ ಶುರುವಾಗುತ್ತೆ. ಹೀಗಾಗಿ ಮೌಂಟ್ ಬ್ಯಾಟನ್ ಕೊನೆಗೆ ತಮ್ಮ ಕನಸು, ಭಾರತೀಯರ ಬೇಡಿಕೆ ಎರಡನ್ನೂ ಸರಿದೂಗಿಸೋಕೆ ಅಂತ ಮಧ್ಯರಾತ್ರಿ 12 ಗಂಟೆಗೆ ಭಾರತಕ್ಕೆ ಸಂಪೂರ್ಣ ಅಧಿಕಾರವನ್ನ ಬಿಟ್ಟುಕೊಟ್ರು. ಅರ್ಥಾತ್ ಮಿಡ್ನೈಟ್ನಲ್ಲಿ ಭಾರತ ಸಂಪೂರ್ಣ ಸ್ವಾತಂತ್ರ್ಯವನ್ನ ಪಡೆದುಕೊಳ್ತು. ಹೀಗೆ ವೈಸ್ರಾಯ್ ಮೌಂಟ್ ಬ್ಯಾಟನ್ ಪಟ್ಟು ಹಾಗೂ ಭಾರತೀಯ ಜ್ಯೋತಿಷಿಗಳ ನಂಬಿಕೆ ಇವೆರಡರ ನಡುವೆ ನಡೆದ ತಿಕ್ಕಾಟದ ಫಲವಾಗಿ ಮಧ್ಯರಾತ್ರಿಯಲ್ಲಿ ಭಾರತಕ್ಕೆ ಸ್ವತಂತ್ರ ರಾಷ್ಟ್ರವಾಗಿ ಪ್ರಜ್ವಲಿಸಿತ್ತು. ನಮ್ಮವರ ಸಂಗ್ರಾಮದ ದಾರಿ ಸ್ವತಂತ್ರದ ಗೆಲುವನ್ನ ತಂದುಕೊಡ್ತು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.